ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ನೋಡ್ತಾ ಇದ್ದೀರಿ 23ನೇ ದಿನನೋ 24ನೇ ದಿನನೋ ಕೌಂಟ್ಲೆಸ್ ಆಗ್ತಾಯಿದೆ ದಿನನಿತ್ಯ. ಯುದ್ಧ ತಾರ್ಕಿಕ ಹಂತಕ್ಕೆ ಉಲ್ಬಣಾವಸ್ಥೆಗೆ ಏನಂತೀರಿ ನೋಡಿ ನೀವೆಲ್ಲ. ಯುದ್ಧೋನ್ಮಾದದಲ್ಲಿ ಮುಳುಗಿಬಿಟ್ಟದ ಇರಾನ್, ಇಸ್ರೇಲ್, ಅಮೇರಿಕಾ ಈ ಮೂವರ ತಿಕ್ಕಾಟದಿಂದ ಇಡೀ ಮಧ್ಯ ಏಷ್ಯಾ ನಲಿಗೆ ಹೋಗಿಬಿಟ್ಟದ. ಯಾವ ದುಬೈ ಒಂದು ಕಾಲಕ್ಕೆ ಮೆರಿತಾ ಇತ್ತು, 21-22ನೇ ಶತಮಾನದ ವೈಭವದ ಊರಾಗಿ ಮೆರಿತಾ ಇತ್ತು, ಪಟ್ಟಣ ಆಗಿಯೋ ಅಥವಾ ಮೆಟ್ರೋಪಾಲಿಟನ್ ಸಿಟಿ ಆಗಿಯೋ ಜಗತ್ತಿನ ಆಕರ್ಷಕ ಕೇಂದ್ರವಾಗಿಯೋ ಯುರೋಪಿನ ಆಕರ್ಷಕ ಕೇಂದ್ರಗಳನ್ನೆಲ್ಲ ಮೀರಿಸಿ ಯುರೋಪಿಯನ್ಸ್ ಬಂದಲ್ಲೇ ನಿಲ್ಲುವಂಥ ಹಂತಕ್ಕೆ ಬಂದಿತ್ತು. ಅಂಥ ದುಬೈ ನಿಧಾನಕ್ಕೆ ಕಗ್ಗತ್ತಲೆ ಆವರಿಸ್ತಾ ಇದ್ದೀನಲ್ಲೇ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನೆಲ್ಲ ನೋಡಿ ಅಮೆರಿಕಾಗೂ ಇಷ್ಟೆಲ್ಲ ಆಗುತ್ತೆ ಅಂತ ಕಲ್ಪನೆ ಇರಲಿಲ್ಲ. ದೇ ನೆವರ್ ಥಿಂಕ್ ಎಂದೂ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆ ಆಗಿದೆ ಇವತ್ತು. 2ನೇ ಮಹಾಯುದ್ಧದ ನಂತರ ಅಮೇರಿಕಾ ಅನಭಿಷಿಕ್ತ ದೊರೆ. ಯಾರಿಗೆ ಇದು ಮಾಡಪ್ಪ ಅಂದ್ರೆ ಮಾಡಲೇಬೇಕು. ನೀವು ನೋಡಿದ್ದೀರಿ ನಮ್ಮ ಮೋದಿಯವರು ಟ್ರಂಪ್ ಅವ್ರ ಮುಂದೆ ಯಾವ ರೀತಿಯಾಗಿ ವರ್ತಿಸಿದರು ಅಂತೇಳಿ. ಅದು ಚೀನಾ ಒಪ್ಪಲಿಲ್ಲ, ಆಮದು ಬೇರೆ, ರಷ್ಯಾ ಒಪ್ಪಲಿಲ್ಲ, ಆಮದು ಬೇರೆ. ಆದರೆ ಇಲ್ಲಿ ಗಮನಿಸ್ಬೇಕಾಯ್ತಪ್ಪ ಅಂತಂದ್ರೆ ಇಡೀ ವಿಶ್ವವನ್ನು ತನ್ನ ಬೆರಳಿನ ಮೇಲೆ ಕೊಡಿಸುತ್ತಿರುವಂಥ ಅಮೇರಿಕಾ ಇವತ್ತು ಇರಾನ್ಗೆ ಥಟನ್ ಕೊಟ್ಟದ, ಅಂಜಿಕೆ ಹಾಕ್ಯದ. ಸೋಮವಾರ ರಾತ್ರಿ 12ರ ಒಳಗಾಗಿ ಹೋಮ್ರುಜ್ ಏನದ ಜಲಸಂಧಿನಿ ಓಪನ್ ಮಾಡದೆ ಹೋದ್ರೆ ನಿಮ್ಮ ಇಡೀ ಇರಾನನ್ನೆಲ್ಲ ಧ್ವಂಸ ಮಾಡಿ ಹೋಗಿರ್ತೀವಿ. ಕುಡಿಯುವ ನೀರಿಂದಿರ್ಬೋದು, ನಿಮ್ಮ ಯುರೇನಿಯಂ ಕೇಂದ್ರಗಳಿರ್ಬೋದು, ಈ ಎಲ್ಲರೂ ಧ್ವಂಸ ಇರಾನ್ ಇಲ್ಲದಂಗೆ ಮಾಡ್ತೀವಿ ಅಂತ. ಇದು ಇಸ್ರೇಲದ ಬಯಕೆಯೂ ಕೂಡ. ಇಸ್ರೇಲ್ ಸಹ ಇದನ್ನು ಬಯಸ್ತಾ ಇದೆ. ಇವತ್ತು ಇಸ್ರೇಲ್ ಮತ್ತು ಇರಾನ್ಗಳ ಮಧ್ಯದಲ್ಲೇ ಅಸ್ತಿತ್ವದ ಪ್ರಶ್ನೆ ಬಂದು ನಿಂತುಬಿಟ್ಟದೆ. ಇವತ್ತು ಒಂದು ಇರಾನ್ ಇರಬೇಕು, ಇಲ್ಲ ಇಸ್ರೇಲ್ ಇರಬೇಕು, ಎರಡರಲ್ಲಿ ಒಂದು ಅನ್ನೋ ಪರಿಸ್ಥಿತಿಗೆ ಎರಡು ದೇಶಗಳು ಬಂದು ನಿಂತಿದ್ದಾವೆ. ಒಂದು ರೀತಿ ಹುಚ್ಚೋನ್ಮಾದ ಯುದ್ಧದ ಉನ್ಮಾದ ಎರಡು ದೇಶಗಳಲ್ಲಿ. ಮತ್ತು ಇವತ್ತು ಸಾಕಷ್ಟು ಹೊಡೆತದಿಂದ ಇವತ್ತು ಯಾವ ಇಸ್ರೇಲ್ ಇಲ್ಲಿವರೆಗೆ ತಿಳ್ಕೊಂಡಿತ್ತು ನನ್ನ ರಕ್ಷಣೆ ಮಾಡ್ಕೊಂಡಿದ್ದೀನಿ, ನನ್ನೊಳಗೆ ಯಾರೂ ಯಾವುದೇ ಅಂಥ ಕ್ಷಿಪಣಿದು ಬರಲಿಕ್ಕೆ ಸಾಧ್ಯ ಇಲ್ಲ, ಐ ಆಮ್ ದ ಪ್ರೊಟೆಕ್ಟೆಡ್ ಅಂತ ತಿಳ್ಕೊಂಡಿತ್ತು. ಅಂಥ ಪ್ರದೇಶಗಳಲ್ಲಿ ಇವತ್ತು ಇರಾನ ಸಿಕ್ಕಾಪಟ್ಟೆ ತನ್ನ ಮಿಸೈಲ್ಗಳನ್ನು ಹಾಕಿ, ಬ್ಯಾಲಿಸ್ಟಿಕ್ ಮಿಸೈಲು, ಮತ್ತೆ ಮಿಸೈಲು, ಹೆಸರಿಲ್ಲದ ಮಿಸೈಲ್ಗಳು, ಸೂಪರ್ ಸಾನಿಕ್ ಮಿಸೈಲ್ಸ್ ಹಾಗೆ ಇವತ್ತು ಇಸ್ರೇಲ್ ಹಿಡುವಂಗೆ ಮಾಡಿಬಿಟ್ಟಿದೆ. ಅಮೇರಿಕಾ ಸಹಿತ ಗೆಸ್ ಮಾಡಿರಲಿಲ್ಲ, ಆ ರೀತಿ ಮಾಡಿದೆ. ಹೀಗಾಗಿ ಕೊನೆಯ ಅಂತಿಮ ಥಟನ್ ಅಮೇರಿಕ ಕೊಟ್ಟದು ಈಗಾಗಲೇ 48 ಗಂಟೆಗಳ ಟೈಮ್ ಕೊಟ್ಟಿತ್ತು. ಅದು ಇವತ್ತು ಸೋಮವಾರ ರಾತ್ರಿ 12ಕ್ಕೆ ಮುಗೀತದೆ. ಅದರ ನಂತರ ಇಡೀ ಇರಾನನ್ನು ತಬಾಹ ಮಾಡಿಬಿಡ್ತೀನಿ, ಎಲ್ಲ ಮಾಡಿಬಿಡ್ತೀನಿ ಅಂತ ಅಂಜಿಕೆ ಹಾಕಿದ್ದಾರೆ. ಆದರೆ ಪೂರ್ತಿ ಯುದ್ಧದ ಹುಚ್ಚಾಗಿರುವಂಥ ಇರಾನ್ ತನ್ನ ಅನೇಕ ನಾಯಕರನ್ನು ಕಳ್ಕೊಂಡದ. ಕಡಿಮೆ ಅಂದರೂ 106 ನಾಯಕರು ಇರಬೇಕು. ಅವರೆಲ್ಲರೂ ಹೋಗಿ ಇನ್ನೂ ಬಿಟ್ಟಿಲ್ಲ. ಅಲ್ಲಿ ಯುದ್ಧದ ಇವತ್ತು ಏನಪ್ಪ ಅಂದರೆ ಎಲ್ಲ ಯುವಕರ ಹರೆಯದ ಯುದ್ಧದ ಬಗ್ಗೆ ಪೂರ್ತಿಯಾಗಿ ಅಭ್ಯಾಸ ಜೊತೆಗೆ ನಾವು ಸಾಯೋದಕ್ಕೆ ರೆಡಿ ಅನ್ನುವಂಥ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಇರಾನದ ಈ ಯುವ ಪಡೆ, ಅದರಲ್ಲೂ ಮುಖ್ಯವಾಗಿ ಇಸ್ಲಾಮಿಕ್ ಏನಪ್ಪ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅದಲ್ಲ, ಅದು ಇವತ್ತು ಪೂರ್ತಿಯಾಗಿ ಯುವಕರ ಕೈಯಲ್ಲಿರೋದ್ರಿಂದಾಗಿ ಆ ಯುವಕರು ಇದಕ್ಕೆ ಯಾವುದಕ್ಕೂ ಮಣಿತಾ ಇಲ್ಲ. ಒಂದು ವೇಳೆ ನೀವು ನನ್ನ ಮೇಲೆ ದಾಳಿ ಮಾಡಿದರೆ ನಮ್ಮ ನೀರಿನ ಟ್ಯಾಂಕರ್ಗಳಾಗಿರ್ಬೋದು, ಮತ್ತಿನಾಗಿರ್ಬೋದು, ನಮ್ಮ ಶೆಲೆ ಇರ್ಬೋದು, ನಮ್ಮ ಎಣ್ಣೆ ಶೆಲೆಗಳಿರ್ಬೋದು, ಅಥವಾ ನಮ್ಮ ಬಾವಿಗಳಿರ್ಬೋದು, ಗ್ಯಾಸಿನ ಬಾವಿಗಳಿರ್ಬೋದು, ಅಲ್ಲೇನಾದರೂ ಇರಾನನ್ನು ನಾಶ ಮಾಡಲಿಕ್ಕೆ, ನಮ್ಮ ಯುರೇನಿಯಂ ಸ್ಥಾನಗಳನ್ನ ನಾಶ ಮಾಡಲಿಕ್ಕೆ ಹೋದ್ರೆ ಈಗಾಗಲೇ ಇಸ್ರೇಲಿನ ಅಲ್ಲಿಯ ದಿಶೋನ್ ಅನ್ನುವಂಥ ಒಂದು ಈ ಪರಮಾಣುವನ್ನು ಮುಚ್ಚಿಟ್ಟಂಥದ್ದು ತಯಾರು ಮಾಡುವಂಥ ಕೇಂದ್ರ ಇಲ್ಲಿವರೆಗೆ ಜಗತ್ತು ಎಲ್ಲೂ ಗೊತ್ತಿರಲಿಲ್ಲ. ಅಂಥಲ್ಲಿ ಹೋಗಿ ಇವತ್ತು ಇರಾನ್ ಇದ್ದು ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ. ಅಷ್ಟಲ್ಲ, 4000 ಕಿಲೋಮೀಟರ್ವರೆಗೆ ನಾನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಬಲ್ಲೆ, ನನ್ನ ಶಕ್ತಿ ಅದ. ಈಗ ನೆಕ್ಸ್ಟ್ ಯುರೋಪು ಅದ್ರ ಮುಂದೆ ನಮ್ಮ ಟಾರ್ಗೆಟ್ ಅದನ್ನಂತ ಮೆಸೇಜ್ ಈಗ ಕೊಟ್ಟದು ಇರಾನ್. ಆ ನೆಲೆಯಲ್ಲಿ ಇರಾನ್ ಸ್ಪಷ್ಟ ಹೇಳಿದೆ, ಇದು ಸಾಧ್ಯ ಇಲ್ಲ, ನೀವಿಲ್ಲಿದ ಈ ಒಂದು ಮಧ್ಯ ದೇಶದಿಂದ ನೀವು ಇಲ್ಲಿ ಕಾಲು ತೆಗಿಬೇಕು. ಒಂದಿದ್ದು. ಎರಡನೇದು ಇಲ್ಲಿವರೆಗೆ ಆದಂಥ ಲಾಸನ್ನು ನೀವು ತುಂಬಿಕೊಡ್ಬೇಕು. ನಮ್ಮದೆಲ್ಲ ಲಾಸ್ ಮಾಡಿದಿರಿ, ಬ್ಯಾನ್ ಮಾಡಿ ಮತ್ತೇನೋ ಮಾಡಿ. ಮತ್ತು ಅದಕ್ಕಿಂತ ಹೆಚ್ಚು ನಿಮ್ಮನ್ನು ನಂಬೋ ಸ್ಥಿತಿಯಲ್ಲಿ ನಾವು ಇಲ್ಲ, ಅಮೇರಿಕೆಯನ್ನು ನಂಬೋ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ವಿದೇಶಾಂಗ ಮಿನಿಸ್ಟರು ಅಲ್ಲಿಯ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಜೊತೆಗೆ ಗಾರ್ಡ್ ಅಂತಿ IRGC ಅಂತೂ ಸ್ಪಷ್ಟವಾಗಿ ನಾವು ಇವತ್ತು ಯುದ್ಧ ಮುಗಿಸೋರು
ಇಲ್ಲಿ ಯಾವ ಹಿಂಸೆ ಪ್ರಶ್ನೆನೇ ಇಲ್ಲ. ಇಸ್ರೇಲ್ ಮುಗಿಸ್ತೀವಿ ನಾವು. ಇಸ್ರೇಲ್ ಅಂತೀವಿ ನಿನ್ನೆ ರಾತ್ರಿ ಮಾಡಿದ ದಾಳಿ ಇಸ್ರೇಲ್ ಎಂದು ಕಲ್ಪನೆ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಸಹ ಸಾಕಷ್ಟು ದಾಳಿಯನ್ನು ಮಾಡಿದ, ಲೆಬನಾನ್ ಮೇಲೆ ಮಾಡಿದ, ಇರಾಕ್ ಮೇಲೆ ಮಾಡಿದ, ಅದ್ರ ಜೊತೆಗೆ ಇರಾನಿನ ಮುಖ್ಯ ಪಟ್ಟಣಗಳ ಮೇಲೆ ಮಾಡಿದ. ಇರಾನು ಸಹಿತ ಇವತ್ತು ಅಲ್ಲಿಯೂ ಯುರೇನಿಯಂ ಇದ್ದಂಥ ಕ್ಷೇತ್ರ ಮೇಲೆ, ನತಾಜ್ ಅನ್ನೋಂಥ ಕ್ಷೇತ್ರ ಮೇಲೆ ಬಾಂಬೆಲ್ ಸುರಿಮಳೆಗೆ ಇರ್ತದೆ. ನಿನ್ನೆ ರಾತ್ರಿ ಅಂತೂ ಅದು ಏನು ಸುರಿಮಳೆಗಳಪ್ಪ, ಅದನ್ನು ನೋಡಲಿಕ್ಕೆ ಅದು ಎಷ್ಟು ಭೀಕರಪ್ಪ ಅಂತಂದ್ರೆ ಎಲ್ಲ ಬಿರ್ರಿ ಎಲ್ಲಿ ಬೇಕಾದ್ರೆ ಉಗಿಯುವಂಥದ್ದು, ಇಡೀ ದೇಶದ ಜನ ನಡಿಗೆ ಹೋಗುವಂಥ ಒಂದು ದಾಳಿಯನ್ನು ಇರಾನ್ ಮಾಡಿದೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಪ್ರಸಂಗದಲ್ಲಿ ಸೀಸ್ ಫೈರ್ ಮಾಡಬೇಕು ಅನ್ನೋಂಥ ಹಂತಕ್ಕೆ ನಿಧಾನಕ್ಕೆ ಅಮೇರಿಕ ಬರ್ತಾಯಿದೆ. ಅಮೇರಿಕ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು. ಹಿಂದೆ ಸರಿದ್ರೆ ಒಂದು ಅಂಜಿಕೆ, ಮುಂದುವರೆದ್ರೆ ಒಂದು ಅಂಜಿಕೆ, ಏನು ಮಾಡಬೇಕು ಅಂತ. ಯಾಕಂದ್ರೆ ಇರಾನ್ ಅಂತ ನಿಶ್ಚಿತವಾಗಿ ತಿಳ್ಕೊಂಡ್ಬಿಟ್ಟದ, ನಾನು ದಿವಾಳಿ ಇದ್ದಿದ್ದೀನಿ ಆದರೆ ಇವ್ನು ತೊಗೊಂಡು ಹೋಗ್ತೀನಿ ಅಂತೇಳಿ. ಆದರೆ ಅದೇ ಕಾಲಕ್ಕೆ ಅದ್ರ ಹಿಂದೆ ಚೈನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ನಿಂತು ಬಿಟ್ಟದ. ಚೈನಾ ಜೊತೆಗೆ ರಷ್ಯಾ ಅದ. ಹೀಗಾಗಿ ಮುಂದಿನ ದಿನದಲ್ಲಿ ರಷ್ಯಾ ಮತ್ತು ಚೈನಾ ಇಡೀ ವಿಶ್ವನ ಆಳಬಾರ್ದು ಅನ್ನೋ ಭಯಾನೂ ಇಲ್ಲಿ ಕಾಣಲಿಕ್ಕತ್ತದ. ಸಪೋಸ್ ಏನೋ ಯುದ್ಧ ಆಯ್ತಪ್ಪ ಅಂದರೆ ಇರಾನನ್ನು ಮುಂದೆ ತಗೊಂಡು ನಮ್ಮ ಎಲ್ಲ ಒಂದು ಮಧ್ಯ ಏಷ್ಯಾಂತಿಗಾರೆ ವಿಶ್ವಾಸ ಹೋಗಿದೆ ಅಮೆರಿಕ ಮೇಲಿಂದು, ಇಸ್ರೇಲ್ ಮೇಲಿಂದ ವಿಶ್ವಾಸ ಹೋಗಿದೆ. ಇವತ್ತು UAE ಇರಲಿ, ಅರಬ್ ದೇಶಗಳು ಇರಲಿ, ಕುವೈತ್ ಇರಲಿ, ಮತ್ತೊಂದಿರಲಿ, ಮುಗಿದೊಂದಿರಲಿ, ಇವೆಲ್ಲರೂ ಇವತ್ತು ಬೆದರಿ ಬಿಟ್ಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಇವೇನು ಅಮೇರಿಕೆಯಿಂದ ಪ್ರೊಟೆಕ್ಷನ್ ಪಡ್ಕೊಂಡಂಥ ದೇಶಗಳಿದ್ವಲ್ಲ, ಇವು ಅರಬ್ ದೇಶಗಳು, ಇವರು ಪೂರ್ತಿ ಬೆದರಿದ್ದಾರೆ. ಇಲ್ಲಪ್ಪ ನಮ್ಮ ಅಮೇರಿಕೆಯಿಂದ ರಕ್ಷಣೆ ಸಾಧ್ಯ ಇಲ್ಲ, ಸುಮ್ಮನೆ ಇವರಿಗೆ ಮೋಸ ಹೋದಿವೇನೋ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ಇವತ್ತು. ಹೀಗಾಗಿ ಅಮೇರಿಕ ಮೇಲಿದ್ದಂಥ ವಿಶ್ವಾಸ ಕಳೆದ 23-24 ದಿನಗಳಲ್ಲಿ ಕಡಿಮೆ ಹೋಗಿಬಿಟ್ಟಿದೆ ಇವತ್ತು. ನಿಧಾನಕ್ಕೆ ರಷ್ಯಾ ಕಡೆ, ಚೈನಾ ಕಡೆ, ಅದೇ ಕಾಲಕ್ಕೆ ಇರಾನ್ ಮುಂದಿಟ್ಕೊಂಡು ಅವ್ರು ಬೇಜಾರು ಮಾಡಲಿಕ್ಕೆ ಮುಂದುವರೆದಂಥದ್ದು ಕಾಣ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಅಮೇರಿಕ ಸ್ವಯಂಕೃತ ಅಪರಾಧದಿಂದ ಈಗಾಗಲೇ ಗೊತ್ತದ ನಿಮ್ಗೆ ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಸಹಿತ ದೂರ ಮಾಡ್ಕೊಂಡ್ಬಿಟ್ರು. ನ್ಯಾಟೋಗಳು ಇವರು ನಮ್ಮನ್ನ ಮಾಡಿಕೊಂಡ್ರು. ಯಾವ ನ್ಯಾಟೋದಿಂದ ಒಂದು ವ್ಯಕ್ತಿತ್ವನ ಪಡೆದಿದ್ರು ಅಂಥದ್ರಲ್ಲಿ ಕಳ್ಕೊಂಡು ಇವತ್ತು ಅಮೇರಿಕ ಏಕಾಂಗಿ ಆಗಿದ್ದು ನಾವು ನೋಡಿದ್ದೀವಿ. ಕಳೆದ 20-25 ದಿವಸ 23 ದಿನಗಳಿಂದ ಚರ್ಚೆನ ಮಾಡ್ತಾಯಿದ್ದೀವಿ ಒಂದು ಸಾಕಷ್ಟು. ಈ ಹಿನ್ನೆಲೆಯಲ್ಲಿ 48 ಗಂಟೆಗಳ ಏನು ವಾರ್ನಿಂಗ್ ಅದ ಅಮೇರಿಕದ್ದು, ಅಷ್ಟೊಳಗೆ ದಾಳಿ ಶುರು ಮಾಡಿಬಿಟ್ಟಿದ್ದಾರೆ. ಇಸ್ರೇಲ್ ಉಳಿಗೊಡೋದಿಲ್ಲ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯುರೋಪ್ನಲ್ಲಿ ದಾಳಿ ಸಹಿತ ಮಾಡ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದರಲ್ಲೂ ಈ ಅರಬ್ ಕಂಟ್ರಿಗಳಂತ ನಾವು ಧೂಳಿಪಟ ಮಾಡಿ ಹೋಗ್ಬಿಡ್ತೀವಿ. ಅಲ್ಲೆಲ್ಲ ಅಮೇರಿಕದ ಏನು ಬ್ಯಾಂಕ್ಸ್ ಇದ್ದಾವೆ, ಅಮೇರಿಕದ ಏನು ವ್ಯವಹಾರಗಳಿದ್ದಾವೆ, ಅಮೇರಿಕದ ಶೇರ್ ಮಾರ್ಕೆಟ್ಗಳಿದ್ದಾವೆ, ಎಲ್ಲರೂ ಧ್ವಂಸ ಮಾಡ್ತೀವಿ. ಅಲ್ಲೇ ಕಂಪ್ನಿಗಳನ್ನು ಧ್ವಂಸ ಮಾಡ್ತೀವಿ. ನೀವು ಒಂದು ವೇಳೆ ನಮಗೇನಾದರೂ ಇಲ್ಲಿ ಇರಾನದಲ್ಲಿ ನೀರಿನ ಒಂದು ಸೆಲೆಗಳನ್ನು, ಇನ್ನುಳಿದ ವಿಷಯಗಳನ್ನು ಮತ್ತು ಎಣ್ಣೆ ಬಾವಿಗಳನ್ನು, ಗ್ಯಾಸ್ ಬಾವಿಗಳನ್ನು ನೀವೇನಾದರೂ ಅದರಲ್ಲೂ ನಿಮಗೆ ಗೊತ್ತದ ಖರ್ಗ್ ದ್ವೀಪವನ್ನು ನಾವು ನಾಶ ಮಾಡ್ತೀವಿ ಅಥವಾ ವಶಪಡಿಸ್ಕೊಳ್ತೀವಿ ಅನ್ನುವಂಥ ಒಂದು ದಬ್ಬಾಳಿಕೆ ಮಾತು ಕೇಳಿದ ಮೇಲೆ ತಂತೂ ಇರಾನ್ ಮತ್ತಷ್ಟು ರೊಚ್ಚಿಗೆ ನಿಂತದ. ಯಾಕಂದ್ರೆ ಇರಾನ್ಗೆ ಏನು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ, ಎಲ್ಲ ಕಳ್ಕೊಂಡಾಗಿದೆ. ನಮಗಿರೋದು ಒಂದೇ, ಗೆಲ್ಲಬೇಕು ಇಲ್ಲ ನಾಶ ಆಗಿ ಹೋಗ್ಬೇಕು ಅನ್ನೋಂಥ ಸ್ಥಿತಿಗೆ ಇವತ್ತು ಇರಾನ್ ಮಾನಸಿಕ ಸ್ಥಿತಿ. ಅಲ್ಲಿಯ ಈ ಯುವ ಹೋರಾಟಗಾರರಿಗೆ, ಅದರಲ್ಲೂ ರೆವಲ್ಯೂಷನ್ ಗಾರ್ಡ್ಸ್ ಸ್ಪಷ್ಟವಾಗಿ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾವು ಸಾಯೋದಕ್ಕೆ ತಯಾರಿದ್ದೀವಪ್ಪ. ಒಂದು ಕಡೆ ಅಲ್ಲಿಯ ವಿದೇಶಾಂಗ ಮಿನಿಸ್ಟರ್ ಅವರು ಸ್ವತಃ ಹೇಳ್ತಾ ಇರ್ತಾರೆ, ವಿ ಆರ್ ರೆಡಿ ಟು ಡೈ, ನಾವು ಸಾಯ್ದುಕೊಂಡಿದ್ದೀವಪ್ಪ, ಅದು ನಿಮಗೆ ತೊಗೊಂಡು ಸಾಯ್ತೀವಿ. ಇಂಥ ಒಂದು ಭೀಕರ ಮನಸ್ಥಿತಿ ಇವತ್ತು ಇರಾನದಲ್ಲಿ ಬಂದಿದ್ದರಿಂದಾಗಿ ಅಮೇರಿಕಾಗೆ ಮುಂದೆ ಇಡಬೇಕು ಇಡಬಾರ್ದು. ಇಸ್ರೇಲ್ಗೂ ಸಹ ಇದೇ ಪರಿಸ್ಥಿತಿ. ಇಸ್ರೇಲಿಗೆ ನಿಧಾನಕ್ಕೆ ಯುರೋಪಿನ ಎಲ್ಲ ದೇಶಗಳನ್ನು ಯುರೋಪಿಯನ್ ಯೂನಿಯನ್ನ ಅಥವಾ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್, ಇವರಿಗೆಲ್ಲ ನೀವು ಈಗ ಬಿಟ್ಟರಂದ್ರೆ ನಾಳೆ ನೀವು ಇರಾನದ ಗುಲಾಮರಾಗಿರ್ಬೇಕು ಅಂತ ಪ್ರಸಂಗ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ 3ನೇ ಮಹಾಯುದ್ಧಕ್ಕೆ ತಯಾರಿ ಮಾಡೋ ಪ್ರಯತ್ನ ಸಾಕಷ್ಟು ಮಾಡ್ತಾಯಿದ್ದಾರೆ. ಆದರೆ ಅದನ್ನು ಕೇಳೋ ಸ್ಥಿತಿಯಲ್ಲಿ ಇವತ್ತು ಯುರೋಪಿನ ದೇಶಗಳು ಇಲ್ಲ ಅನ್ನೋ ಸಹಿತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇರಾನ್ ಸಹಿತ ಅದೇ ಕಾಲಕ್ಕೆ ನಿಧಾನಕ್ಕೆ ಅವ್ರಿಗೂ ಹೇಳ್ತಾ ಇದ್ದಾರೆ, ಯುರೋಪಿಯನ್ ಯೂನಿಯನ್ಗೂ ಸಹಿತ ಇಲ್ಲ, ನಮ್ದು ಏನಿದ್ರು ಅಮೇರಿಕ ನೆಲೆಗಳನ್ನು ಮಾತ್ರ ಹಿಂದಕ್ಕೆ ಸರಿಸುವಂಥ ಮಾತು ಅಂತೇಳಿ. ಯಾಕಂದ್ರೆ ಅದಕ್ಕೂ ಉಳಿವಿನ ಮತ್ತು ಬುದ್ಧಿವಂತಿಕೆನೂ ಸಾಕಷ್ಟು ಅದ, ಹಿಂದಲ್ಲೇ ಚೈನಾ ಅದ. ಹೀಗಾಗಿ ಇವತ್ತು ರಾತ್ರಿ 12 ಗಂಟೆಯವರೆಗಿನ ಸಮಯ ಭಾಳ ಮಹತ್ವದ್ದು. ಸಪೋಸ್ ಒಂದು ವೇಳೆ ಅಮೇರಿಕ ಯುದ್ಧಕ್ಕೆ ಹೇಳಿದ್ರೆ ಹೋರ್ಮುಜ್ ಈ ಒಂದು ಜಲಸಂಧಿಯನ್ನು ಓಪನ್ ಮಾಡದೆ ಹೋದರೆ ನಾವು ದಾಳಿ ಮಾಡೋದು ಅಂತ ಹೇಳಿದ್ದಾರೆ. ಇವತ್ತು ಒಂದೆಲ್ಲ ಮಾಡಿದರೆ ಏನಾಗಬಹುದು, ದಾಳಿ ಮಾಡಿದರೆ ಏನಾಗ್ಬೋದು, ಅದರ ನಂತರ ಅಮೇರಿಕಾದ ಪರಿಸ್ಥಿತಿ ಏನಾಗ್ಬೋದು. ಅಮೇರಿಕ ಯುದ್ಧ ಮಾಡಿ ಇಡೀ ವಿಶ್ವರ್ತನ ಕೈಲಿ ತೊಗೊಳ್ಳಿಕ್ಕೆ ಸಾಧ್ಯ ಇದಲ್ಲ. ಇದು ಸಾರ್ಕ್, ಅದು ಅದ್ರ ಜೊತೆ ನಮ್ಮ ನ್ಯಾಟೋ ಒಪ್ಪಲಿಕ್ಕೆ ಸಾಧ್ಯ ಇದಲ್ಲ. ನ್ಯಾಟೋ ದೇಶಗಳಂತೂ, ಈ ನ್ಯಾಟೋ ಸಂಘಟನೆ ಅಂತೂ ಅಮೇರಿಕೆಯಿಂದ ಒಂದು ಡಿಸ್ಟೆನ್ಸ್ ಕಾಯ್ತಾ ಇದೆ. ಯಾಕಂದರೆ ಇವತ್ತು ಅವ್ರು ಗೆದ್ದರೆ ಇವತ್ತು ಇರಾನನ್ನು ಕೈಯಾಗಿ ತೊಗೊಳ್ತಾರೆ. ಈಗಾಗಲೇ ತಮ್ಮ ಗ್ರೀನ್ಲ್ಯಾಂಡ್ ತೆಗೆದುಕೊಂಡಾರ, ಎಣ್ಣೆಯ ಒಂದು ಸ್ಥಾನವನ್ನು
ವೆನೆಜುಲಾ ತೊಗೊಂಡಾರ, ಈ ಅಮೇರಿಕನ್ ನಮ್ಮ ಸ್ಥಿತಿಯೊಳಗೆ ಇವತ್ತು ಯುರೋಪಿಯನ್ ಯೂನಿಯನ್ ಸಹಿತ ಇಲ್ಲ. ಅದಕ್ಕಿಂತ ಒಂದು ರೀತಿ ಉತ್ತಮ ಚೈನಾಪ ಆಗ ದೂರದ ದೇಶ ಆಗ್ತದೆ, ನಾವು ಕಂಟ್ರೋಲ್ ಮಾಡಬಹುದು, ಇರಾನನ್ನು ಒಳ್ಳೆಯ ನಮ್ಮ ಕೈಯಲ್ಲಿ ತೆಗೆದುಕೊಂಡಿರುವಂಥ ಭಾವನೆ ಇವತ್ತು ಯುರೋಪಿಯನ್ ಯೂನಿಯನ್ದಲ್ಲಿ ಬಂದಿದ್ದರಿಂದಾಗಿ ಅಮೇರಿಕ ಏಕಾಂಗಿಯಾಗಿ ಯುದ್ಧ ಮುಂದುವರಿಸಿದ್ರೆ ನಿಶ್ಚಿತವಾಗಿಯೂ ದೊಡ್ಡ ಹೊಡೆತ ತಿನ್ನಬಹುದಾ, ಇಲ್ಲ ಇಸ್ರೇಲ್ ಸಂಪೂರ್ಣವಾಗಿ ನಾಶ ಆಗ್ಬೋದಾ, ಇಲ್ಲ ಇರಾನ್ ನಾಶ ಆಗ್ಬೋದಾ. ಇರಾನ್ ಅಂತೂ ಪೂರ್ತಿಯಾಗಿ ನಾಶ ಆಗೋ ತಯಾರನ್ನು ಮಾನಸಿಕ ತಯಾರು ಮಾಡಿಕೊಂಡು ಹೋಗುವವಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಈಗ ಇದ್ದಿದ್ದು ಈಗ ಆರಂಭ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿವರೆಗೆ ಹಾಕಿದ ಕ್ಷಿಪಣಿಗಳು ಇನ್ನೂ ಭಾಳಷ್ಟು ತಗೊಂಡು ಅಂತ ಮಾತನ್ನು ಮಾತಾಡಿದ್ದು ಕೇಳಿದ್ರೆ ಇದು ಅಷ್ಟು ಸುಲಭ ಮುಗಿಯುವಂಥದ್ದಲ್ಲ. ಇಡೀ ವಿಶ್ವವನ್ನು ನಡುಗಿಸುವುದರಲ್ಲಿ ಎರಡು ಮಾತಿಲ್ಲ ಅನ್ನೋದು ಇವತ್ತಿನವರೆಗಿನ ಡೆವಲಪ್ಮೆಂಟ್ಗಳು. ಇವತ್ತಿನ ರಾತ್ರಿ 12 ಬಹಳ ಮಹತ್ವದ್ದು. ಇರಾನ್ ಇದರಲ್ಲಿ ಮಾನಸಿಕ ಹೋರಾಟದಲ್ಲಿ ಒಂದು ಯುದ್ಧದ ಹೋರಾಟ ಗೆಲ್ತಿದಾರ, ಅಮೇರಿಕ ಹಿಂಸೆರ್ತದ ಅನ್ನೋದು ಯುದ್ಧ ಮಾಡಿ ಇರಾನ್ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನ. ಇರಾನ್ ನಾಶ ಮಾಡಲಿಕ್ಕೆ ಕೊಟ್ಟರೆ ಅದ್ರ ಹಿಂದೆ ಚೈನಾ ಅನ್ನೋದು ಅವ್ರಿಗೆ ಗೊತ್ತಿದ್ದ ವಿಷಯ, ಇಡೀ ವಿಶ್ವಕ್ಕೂ ಗೊತ್ತಿರುವಂಥ ವಿಷಯ. ಮತ್ತು ಇವತ್ತು ಇರಾನ್ ಅನಿವಾರ್ಯವಾಗಿ ಈ ಚೈನಾಗೂ ಅದು ಉಳಿಬೇಕಾಗಿದೆ, ರಷ್ಯಾಗೂ ಅದು ಉಳಿಬೇಕಾಗಿದೆ. ಯಾಕೆಂದರೆ ಅವ್ರ ಅಸ್ತಿತ್ವನೂ ಅದ್ರ ಹಿಂದದ. ಇಡೀ ವರ್ಲ್ಡ್ ಮಾರ್ಕೆಟ್ ತಮಗೆ ತೆಗೆದುಕೊಳ್ಳೋದಕ್ಕೆ, ಅಮೇರಿಕೆಯಿಂದ ಕಸ್ಕೊಳ್ಳೋದಕ್ಕೆ ಇದೊಂದು ಸುಸಮಯ ಚೈನಾ ಮತ್ತು ರಷ್ಯಾಗಳಿಗೆ. ಹೀಗಾಗಿ ಇದು ಎಲ್ಲಿಗೆ ಬಂದು ನಿಲ್ಬೋದು ಅನ್ನೋದನ್ನು ನೀವು ನೋಡು, ಇವತ್ತೇನು ಡೆವಲಪ್ ಆಗ್ತದೆ ಇವತ್ತಿನ ಮಧ್ಯರಾತ್ರಿವರೆಗೆ ಅನ್ನೋ ಮಾತನ್ನು ಹೇಳ್ತಾ, ಇದು ಇಲ್ಲಿವರೆಗಿನ ಕೊಲ್ಲಿಸುವ ಯುದ್ಧದ ಒಂದು ವಿವರಣೆ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.